ನನ್ನ ಹೆಸರು ನಾಗರಾಜ್ ಅಂತೇಳಿ. ಫಸ್ಟು ಹೊಟ್ಟೆ ಎಲ್ಲ ಊದಿತ್ತು, ಜಾಂಡೀಸ್ ಇತ್ತು ನಮಗೆ. ಬೇರೆ ಕಡೆ ಎಲ್ಲ ತೋರಿಸಿದಾಗ ಅವರು ಟ್ರೀಟ್ಮೆಂಟ್ ಅಷ್ಟೇನು ಚೆನ್ನಾಗಿ ಕೊಟ್ಟಿರಲಿಲ್ಲ. ಆಮೇಲೆ ನಮ್ಮ ಬ್ರದರ್ ಅಣ್ಣ ಅವರು ಇಲ್ಲಿ ಡಾಕ್ಟ್ರಾಯಿತು ಇಲ್ಲಿ ಬೆಂಗಳೂರಲ್ಲಿ. ಅವರು ಕೇಳಿದಾಗ ಸ್ಪರ್ಶ ಹಾಸ್ಪಿಟಲ್ದಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂಥೇಳಿ ಕಳಿಸಿದ್ರು, ಇಲ್ಲಿಗೆ ಹೇಳಿ ಕಳಿಸಿದ್ರು. ಆವಾಗ ಬಂದಿದ್ವಿ ಇಲ್ಲಿ. ಸರ್ ಗೌತಮ್ ಸರ್ ಡಾಕ್ಟರ್ ಮತ್ತು ಅರುಣ್ ಸರ್ ಅವರು ಮಾತಾಡಿದಾಗ ನಮ್ಮ ಹತ್ರ ಇವರು ರೆಫರ್ ಆಗಿರೋದು ತರೀಕೆರೆ ವಿಲೇಜಿಂದ ಬಂದಿದ್ದರು. ಅವ್ರಿಗೆ ಈಗ 30 ವರ್ಷ ಜೆಂಟಲ್ಮ್ಯಾನ್. ಆಟೋ ಇಮ್ಯೂನ್ ಪ್ರಾಬ್ಲಮಿಂದ ಲಿವರ್ ಡ್ಯಾಮೇಜ್ ಆಗಿತ್ತು. ಆಟೋ ಇಮ್ಯೂನ್ ಅಂದರೆ ನಮ್ಮ ಬಾಡಿನೇ ಲಿವರ್ನ ಡ್ಯಾಮೇಜ್ ಮಾಡುತ್ತೆ. ನಮ್ಮ ರಕ್ಷಣೆ ಮಾಡೋರು ತತ್ವಗಳು ಅಟ್ಯಾಕ್ ಮಾಡಿ ಲಿವರ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಅವ್ರಿಗೆ ಜಾಂಡೀಸ್ ಆಗಿತ್ತು, ಲಿವರ್ ಡ್ಯಾಮೇಜ್ ಆಗಿತ್ತು, ಕಿಡ್ನಿ ಫೇಲಿಯರ್ ಆಗಿತ್ತು, ಮತ್ತು ಇಲ್ಲಿ ಬಂದಾಗ ಲಂಗಲ್ಲೂ ತುಂಬ ಇನ್ಫೆಕ್ಷನ್ ಇತ್ತು. ಸೊ ಟ್ರಾನ್ಸ್ಪ್ಲಾಂಟ್ ರೈಟ್ ಅವೇ ಇದು ಇನ್ಫೆಕ್ಷನ್ ಇದ್ದಾಗ ಮಾಡೋಕ್ಕಾಗಲ್ಲ. ಸೊ ನಾವು 1 ತಿಂಗಳು ಇವ್ರಿಗೆ ಇನ್ಫೆಕ್ಷನ್ನ ಟ್ರೀಟ್ಮೆಂಟ್, ಆ್ಯಂಟಿಬಯೋಟಿಕ್ಸ್, ಪಲ್ಮನಾಲಜಿ ಅದೆಲ್ಲ ಮಾಡಿ ಇನ್ಫೆಕ್ಷನ್ ಕಂಟ್ರೋಲಲ್ಲಿ ಬಂದಾದ ಮೇಲೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದರು. ಅವ್ರ ವೈಫ್ ರಚನಾನೇ ಮುಂದೆ ಬಂದು. ನನ್ನ ಹೆಸರು ರಚನಾ ಅಂತ. ನಾನು ನಮ್ಮ ಹಸ್ಬೆಂಡ್ಗೆ ಲಿವರ್ ಡೊನೇಟ್ ಮಾಡಿದ್ದೀನಿ. ನನಗೆ ತುಂಬ ಭಯ ಇತ್ತು ಫಸ್ಟಿಗೆ. ಆಮೇಲೆ ಡಾಕ್ಟ್ರನ್ನ ಮೀಟ್ ಮಾಡಿದಾಗ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಎಲ್ಲ ಹೇಳಿ ಅದಕ್ಕೆ ಇದಾಗಿಬಿಟ್ಟು ಇವಾಗ ಆಪ್ರೇಷನ್ ಆಗಿದೆ. 60 to 65% ಅವ್ರದ್ದು ಲಿವರ್ ತೆಗ್ದು ನಾವು ಇವರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಈಗ ಇದು ಟ್ರಾನ್ಸ್ಪ್ಲಾಂಟ್ ಮಾಡಿ 3 ತಿಂಗಳಾಗಿದೆ. ಇವರಿಬ್ಬರು ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಡೋನರ್ಗೇನು ಸಚ್ ಏನು ಪ್ರಾಬ್ಲಮ್ ಇಲ್ಲ. ಲೈಫ್ ನಾರ್ಮಲ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಏನು ಮೆಡಿಸನಲ್ಲಿಲ್ಲ. ರೆಸಿಪಿಯೆಂಟ್ ನಾಗರಾಜ್ ಅವರು ಈಸ್ ಆನ್ ಇಮ್ಯುನೋಸಪ್ರೆಷನ್ ಅಂದರೆ ಇಮ್ಯುನಿಟಿನ ಕಡಿಮೆ ಮಾಡೋಕ್ಕೆ ಮಾತ್ರೆಗಳು ಕೊಡ್ತೀವಿ, ಅದಿರುತ್ತೆ. ಯಾಕಂದರೆ ಲಿವರ್ ರಿಜೆಕ್ಟ್ ಆಗಬಾರ್ದು. ಮತ್ತು ಅದು ಬಿಟ್ಟು ಅವರು ಲೈಫ್ ನಾರ್ಮಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ತಿರ್ಗಾ ಕೆಲಸನೂ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬಿಟ್ಟು ಇವರೊಬ್ಬರು ಚೆನ್ನಾಗಿದ್ದಾರೆ. ಈಗ ನಾನು ಮುಂಚೆ ಸ್ವಲ್ಪ ಪೈನ್ ಇತ್ತು ಆಪ್ರೇಷನ್ ಆದಾಗ, ಇವಾಗ ಚೆನ್ನಾಗಾಗಿದ್ದೀನಿ. ಮುಂಚೆ ಹೇಗಿದ್ನೋ ಹಾಗಾಗಿದ್ದೀನಿ. ಅಂದರೆ ಅದು ಆಪ್ರೇಷನ್ ಮಾಡಿರೋದು ನೋಡಿದ್ರೆ ಅಷ್ಟೇ, ಅದು ಗಾಯ ನೋಡಿದ್ರೆ ಆಪ್ರೇಷನ್ ಆಗಿದೆ ಅಂತ ಅನ್ಸುತ್ತೆ ಅಷ್ಟೇ. ನಾನು ತುಂಬ ಚೆನ್ನಾಗೇ ಇದ್ದೀನಿ. ಡಾಕ್ಟರ್ ಅರುಣ್ ಸರ್ ಮತ್ತು ಗೌತಮ್ ಸರ್ ಅವರು ಆಪ್ರೇಷನ್ ಮಾಡಿ ಸಕ್ಸಸ್ ಆಗಿದೆ. ಫಸ್ಟ್ ಟೈಮ್ ನಾನು ಹೇಗಿದ್ನೋ ಹಾಗೆ ಇದ್ದೀನಿ, ಇವಾಗ ಚೆನ್ನಾಗಿದ್ದೀನಿ. ಥ್ಯಾಂಕ್ಸ್ ಟು ಸ್ಪರ್ಶ ಹಾಸ್ಪಿಟಲ್ ಯಶವಂತಪುರ.